ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರುತ್ತೆ, ಕಳೆದಿರುತ್ತೆ ಅಂದರೆ ಪ್ಯಾನ್ ಕಾರ್ಡ್ ನಂಬರ್ ಅಥವಾ ಹಾಕಿರೋ ಅರ್ಜಿ ನಂಬರ್ ಅಕ್ನಾಲೇಜ್ಮೆಂಟ್ ನಂಬರ್ ಇದ್ದರೆ ಸಾಕು, ನೀವು ಪ್ರಿಂಟ್ ತೊಗೋಬೋದು. ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ಪ್ಯಾನ್ ಡೌನ್ಲೋಡ್ ಅಂತ ಕೊಡಿ, ಸರ್ಚ್ ಗೂಗಲಲ್ಲಿ ಕೊಟ್ಟ ಮೇಲೆ ನೋಡಿ ಗೆಟ್ ಇ ಪ್ಯಾನ್ ಕಾರ್ಡ್ ಅಂತ ಬರುತ್ತೆ. ಗೆಟ್ ಇ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡಿ ಇಲ್ಲಿ ಬರುತ್ತೆ ಗೆಟ್ ಇ ಪ್ಯಾನ್ ಕಾರ್ಡ್ ಅಥವಾ ಅಕ್ನಾಲೇಜ್ಮೆಂಟ್ ನಂಬರು ಪ್ಯಾನ್ ಕಾರ್ಡ್ ಅಂತ ಇರುತ್ತೆ, ಪ್ಯಾನ್ ಅಂತ ಇರುತ್ತೆ. ನಿಮ್ಮ ಹತ್ರ ಪ್ಯಾನ್ ನಂಬರ್ ಇದ್ದರೆ ಪ್ಯಾನ್ ನಂಬರ್ ಹಾಕಿ, ಇಲ್ಲಾಂದರೆ ಅಕ್ನಾಲೇಜ್ಮೆಂಟ್ ನಂಬರ್ ಇದ್ದರೆ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಕೊಡಿ. ಕೊಟ್ಟ ಮೇಲೆ ನೆಕ್ಸ್ಟ್ ಕೆಳಗಡೆ ಆಧಾರ್ ನಂಬರ್ ಓನ್ಲಿ ಫಾರ್ ಇಂಡಿವಿಜುವಲ್ ಅಂದರೆ ಸಂಘದ್ದು ಅಂತ ಇರುತ್ತೆ, ಅದು ಬೇರೆ ಇರುತ್ತೆ ಪ್ಯಾನ್ ಕಾರ್ಡು. ಇದು ಇಂಡಿವಿಜುವಲ್ ಆಗಿರೋದ್ರಿಂದ ಆಧಾರ್ ನಂಬರ್ ಹಾಕಿ ಕೆಳಗಡೆ ಸ್ಕ್ರಾಲ್ ಮಾಡಿ. ನೆಕ್ಸ್ಟ್ ಏನು ಕೇಳುತ್ತೆ ಆಪ್ಷನ್ ನೋಡಿ, ನಾವು ತೊಗೊತಾ ಇದ್ದೀವಿ ಈ ಪ್ಯಾನ್ ಪ್ರಿಂಟ್. ಅಂದರೆ ಈ ಪ್ಯಾನ್ ಪ್ರಿಂಟ್ ಅಂದರೆ ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ, ಅಕ್ನಾಲೇಜ್ಮೆಂಟ್ ನಂಬರ್ ಇದ್ರೂ ನಾವು ಈ ಪ್ಯಾನ್ನ ಡೌನ್ಲೋಡ್ ಮಾಡ್ಬೋದು. ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಾಯ್ತು, ಪ್ಯಾನ್ ಕಾರ್ಡ್ ನಂಬರ್ ಹಾಕಾಯಿತು. ಆಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ತಿದ್ದೀನಿ. ಪ್ಯಾನ್ ಕಾರ್ಡ್ ನಂಬರ್ ಇತ್ತು ನಮ್ಮ ಹತ್ರ, ಅಕ್ನಾಲೇಜ್ಮೆಂಟ್ ನಂಬರ್ ಇಲ್ಲ, ಪ್ಯಾನ್ ಕಾರ್ಡ್ ನಂಬರ್ ಇತ್ತು, ಅದು ಎಂಟ್ರ್ ಮಾಡಿ. ಮಂತ್ ಆಫ್ ಇಯರ್, ಮಂತ್ ಆಫ್ ಬರ್ತ್ ಅಂದರೆ ಡೇಟ್ ಆಫ್ ಬರ್ತದು. ಮಂತ್ ಅಂದರೆ ಯಾವುದು, ಮೇ, ಆಗಸ್ಟ್, ಜನವರಿ ಯಾವುದಿದೆ ಅದು ಹಾಕಿ. ಇಯರ್ ಅಂತ ಗೊತ್ತಾಗುತ್ತೆ ಯಾವ ವರ್ಷದಲ್ಲಿ. ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ನಾಟ್ ರೋಬೋಟ್ ಅಂತ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಇಲ್ಲಿ ಒಂದು ಬರುತ್ತೆ, ಪ್ಯಾನ್ ನಂಬರ್ ಬರುತ್ತೆ, ಮತ್ತು ಹಾಕಿರೋ ಮೊಬೈಲ್ ನಂಬರು ಯಾವುದಿದೆ, ಇಮೇಲ್ ಐ ಡಿ ಯಾವ್ದು ಲಿಂಕ್ ಇದೆ ಇದಕ್ಕೆ ಅಂತ ಬರುತ್ತೆ. ನೋಡಿ ಇಲ್ಲಿ ಸೆಲೆಕ್ಟ್ ದಿ ಬಿಲೋ ಆಪ್ಷನ್ ಟು ರಿಸೀವ್ OTP ಅಂದರೆ ಬೋತ್ ಮೇಲು ಮತ್ತು ಮೊಬೈಲ್ ನಂಬರ್ಗೆ ಅಂತ ಕೊಟ್ಟಿದ್ದೀವಿ. ನೋಡಿ ಎಂಟರ್ ಮೊಬೈಲ್ ನಂಬರ್ಗೆ ಬಂದಿರೋ OTPನ ಅಥವಾ ಮೇಲ್ ಐ ಡಿಗೆ ಬಂದಿರೋ OTP ಒಂದು ಯಾವುದಾದ್ರೂ ಎಂಟ್ರ್ ಮಾಡಿ, ಆಮೇಲೆ ವ್ಯಾಲಿಡೇಟ್ ಮಾಡಿ. ಸಿಂಪಲ್ಲಾಗಿದೆ ನೋಡಿ. ಇದಕ್ಕಾಗಿ ನೀವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಈಸಿಯಾಗಿ PDF ಫೈಲು ನಿಮ್ಮ ಮೇಲ್ ಐ ಡಿಗೆ ಬಂದುಬಿಡುತ್ತೆ. ವ್ಯಾಲಿಡೇಟ್ ಮಾಡ್ತಾಯಿದ್ದೀನಿ. OTP ಬಂದಿದೆ, 5 ಡಿಜಿಟ್ OTP ಬರುತ್ತೆ. ನೋಡಿ ಕಂಟಿನ್ಯೂ ಟು ವಿತ್ ಈ ಪ್ಯಾನ್ ಪ್ರಿಂಟ್ ಅಂತ ಬರುತ್ತೆ, ಪೇಮೆಂಟ್ಗೆ ಮಾಡಬೇಕು. ನೋಡಿ ಆನ್ಲೈನ್ ಪೇಮೆಂಟ್ ಮೆಥಡ್ಸ್ ಇದ್ದಾವೆ, ಯಾವ್ಯಾವ ಮೋಡ್ಸ್ ಅಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಪೇಮೆಂಟ್ ಮೆಥಡ್ಸ್, ಅದರಲ್ಲಿ UPI ಆನ್ಲೈನ್ ಪೇಮೆಂಟ್ ಮೆಥಡ್ ಥ್ರೂ, ಪೇಟಿಎಮ್ಮು, ಅದರ್ ಪೇಮೆಂಟ್ಸ್ ಥ್ರೂ, ಬಿಲ್ ಡೆಸ್ಕ್ ಅಂತ ಇರುತ್ತೆ. ನಾವು ಪೇಮೆಂಟ್ ಮಾಡ್ತಾಯಿರೋ ಪೇಟಿಎಮ್ಮು, ಫೋನ್ಪೇ ಅಂತ ಮಾಡ್ತಾಯಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡ್ತಾಯಿದ್ವಿ. ಕೊಟ್ಟ ಮೇಲೆ ನೋಡಿ ಇಲ್ಲಿ ನಿಮಗೇನಾದರೂ ಇಂಡಿಯನ್ ಅಡ್ರೆಸ್ಗೆ ಏನಾದರೂ ಪ್ಯಾನ್ ಕಾರ್ಡ್ ರೀಪ್ರಿಂಟ್ ಮಾಡಿ ಕಳಿಸ್ಬೇಕಾದ್ರೆ 50 ರೂಪಾಯಿ ಕೆಲವೊಂದು ಚಾರ್ಜಸ್ ಇದೆ. ಬೇರೆ ಸ್ಟೇಟ್ ಆದರೆ 900 ಮೇಲೆ ಇದೆ. ನಮಗೇನು ಮೇಲ್ ಐ ಡಿಗೆ ಬೇಕಾಗಿರೋದ್ರಿಂದ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡ್ತಾಯಿದ್ದೀವಿ. ಕೊಟ್ಟ ಮೇಲೆ ಜಸ್ಟ್ ನೀವು ವಿತ್ ಟ್ಯಾಕ್ಸ್ ₹8.26 ನೀವೇನು ಮಾಡಬೇಕು, ಪೇಮೆಂಟ್ ಮಾಡಬೇಕು. ಪೇ ಕನ್ಫರ್ಮ್ ಅಂತ ಇರುತ್ತೆ, ಕನ್ಫರ್ಮ್ ಮಾಡಿ ಪೇಮೆಂಟ್ ಮಾಡಬೇಕು. ನೋಡಿ ಈ ಥರ ಒಂದು ಇದು ಬರುತ್ತೆ, ಏನಂತೀವಿ, ಪೇಟಿಎಮ್ಗೆ ಸ್ಕ್ಯಾನರ್ ಬರುತ್ತೆ. ₹8.26 ನೀವು ಪೇ ಮಾಡಿದರೆ ಸಾಕು, ನೀವು ಈ ಪ್ಯಾನ್ ಪ್ರಿಂಟ ತೊಗೋಬೋದು. ಮತ್ತೆ ಹೇಳ್ತಾ ಇದ್ದೀನಿ, ₹8.26 ನಿಮ್ಮ ಫೋನ್ಪೇನಲ್ಲಿದ್ದರೆ ಸಾಕು, ನೀವು ಈ ಪ್ಯಾನ್ ಪ್ರಿಂಟ್ ತೊಗೋಬೋದು. ಸಿಂಪಲ್ಲಾಗಿದೆ ನೋಡಿ. ಪೇಮೆಂಟ್ ಮಾಡಿದ್ದೀವಿ ಆಲ್ರೆಡಿ. ಪೇಮೆಂಟ್ ಮಾಡಿದ ಮೇಲೆ ಈ ಥರ ಒಂದು ರಿಸಿಪ್ಟ್ ಬರುತ್ತೆ, ಅಕ್ನಾಲೇಜ್ಮೆಂಟ್ ಹಾಕಿರೋ ರಿಸಿಪ್ಟ್ ಬರುತ್ತೆ. ನೋಡಿ ಇಲ್ಲಿ ಸಕ್ಸಸ್ ಅಂತ ಬಂತು ನೋಡಿ.
ಕಂಟಿನ್ಯೂ ಅಂತ ಕೊಡ್ಬೋದು. ಸಕ್ಸಸ್ ಅಂತ ಬರುತ್ತೆ, ಕಂಟಿನ್ಯೂ ಕೊಡ್ಬೋದು. ಕಂಟಿನ್ಯೂ ಕೊಟ್ಟ ಮೇಲೆ ನೋಡಿ ಸಕ್ಸಸ್ ಅಂತ ಬಂದಿದ್ರೆ ಅಮೌಂಟು ₹8.26 ಕಟ್ಟಾಗಿದೆ. ಕಟ್ಟಾದಮೇಲೆ ಜನರೇಟ್ ಆ್ಯಂಡ್ ಪ್ರಿಂಟ್ ಪೇಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಾವು ಕಟ್ಟಿರೋ ಅಮೌಂಟು ಜನ್ರೇಟ್ ಆಗಿ ಒಂದು PDF ಫಾರ್ಮೆಟಲ್ಲಿ ಬರುತ್ತೆ. ನೋಡಿ ಇಲ್ಲಿ ಬಂತು ನೋಡಿ, ಇದೇನಿದೆ ಸಕ್ಸಸ್ಫುಲ್ಲಾಗಿ ನೀವು ಕೊಟ್ಟಿರೋ ಮೇಲ್ ಐಡಿಗೆ PAN ಪ್ರಿಂಟ್ ಹೋಗುತ್ತೆ ಅಂತ ಕಳಿಸಿದ್ದಾರೆ. ಡೌನ್ಲೋಡ್ PDF ಅಂತ ಕೊಟ್ಟು ನೀವು ಹಾಕಿರೋ ಇದು ಮಾಡಿದ್ರೆ ನಿಮ್ಮ ಮೇಲ್ ಐಡಿ ಯಾವುದು ಕೊಟ್ಟಿರ್ತೀರೋ ಮೊದಲಿಗೆ ಪ್ಯಾನ್ ಕಾರ್ಡ್ ಮಾಡಿಸುವಾಗ ಆ ಮೇಲ್ ಐಡಿಗೆ ಇದು PDF ಫಾರ್ಮೆಟಲ್ಲಿ ನಿಮಗೆ ಒಂದು PAN ಬಂದಿರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಡೇಟ್ ಆಫ್ ಬರ್ತ್ ಅಂದರೆ ನೀವು ಒಂದು ಏನೋ ಒಂದು 1980 ಯಾವ ವರ್ಷದಲ್ಲಿ ಹುಟ್ಟಿದ್ರಿ ಎಲ್ಲ ಕಂಪ್ಲೀಟಾಗಿ ಇದು ಮಾಡಿ ಓಪನ್ ಮಾಡಿದರೆ ಅದು ಹಾಕಿರೋ PAN ಪ್ರಿಂಟು ಓಪನ್ ಆಗುತ್ತೆ. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ.